ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ನಾನು ಈ ವಿಡಿಯೋನಲ್ಲಿ ನಮ್ಮ ಯುವಕರಿಗೆ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದ ಯುವಕರಿಗೆ, ಎಷ್ಟೋ ಜನ ಯುವಕರ ಮನೆಗಳಲ್ಲಿ ನಾನು ಹೋಗಿದ್ದೀನಿ. ಅವ್ರ ಪೇರೆಂಟ್ ಜೊತೆ ಮಾತಾಡುವಾಗ, ಸರ್ ಏನು ಮಾಡ್ತಿದ್ದೀನಿ ಮಗ, ಏನಾದರೂ ಜಾಬ್ ಮಾಡ್ತಿದ್ದೀನ ಅಂತ ಹೇಳಿದಾಗ, ನಾನು ಹೋಗಿರೋ ಜಾಗಗಳಲ್ಲಿ ಸುಮಾರು ಅಂದರೆ ಒಂದು 10 ಮನೆಗೆ ಹೋದರೆ ಒಂದು 5-6 ಮನೆಗಳಲ್ಲಿ ಯುವಕರ ಬಗ್ಗೆ ಹೇಳೋದು ಅವರ ಪೋಷಕರು ಇಷ್ಟೇ. ಇಲ್ಲ ಸರ್, ಡಿಗ್ರಿ ಆಯಿತು, ಮತ್ತು ಮುಂದೆ ಏನೋ ಮಾಡೋಕ್ಕೆ ಹೋಗಲಿಲ್ಲ, ಕೆಲಸ ಏನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾನೆ ಕೆಲಸ, ಅವ್ನಿಗೇನಾದ್ರು ಕೆಲಸ ಸಿಗ್ಬಿಟ್ಟೆ ನನಗೆ ಸಾಲಗಳೆಲ್ಲ ತೀರಿಸ್ಕೋಬೋದು ಅಂತ ನೋಡ್ತಾ ಇದ್ದೀನಿ. ಆದರೆ ಅವನು ಎಜುಕೇಷನ್ ನಿಲ್ಲಿಸಿ 2 ವರ್ಷ ಆಯಿತು, 2 ವರ್ಷದಿಂದ ಮನೆಯಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ಕೆಲವರು, ಸರ್ ದಿನ ಹೋಗ್ತಾ ಇದ್ದಾನೆ ಕೆಲಸ ಹುಡುಕೋಕ್ಕೆ, ಹೋಗ್ತಾನೆ ಬರ್ತಾನೆ, ಆದರೆ ಯಾವುದೇ ರೀತಿಯ ಕೆಲಸ ಸಿಗ್ತಿಲ್ಲ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಎಲ್ಲೋ ದೂರ ಇದ್ದು, ಈಗ ನಾವು ರಾಯಚೂರಿಗೆ ಹೋಗೋದಕ್ಕೆ ಕೇಳಿದಾಗ, ಗುಲ್ಬರ್ಗ ಕೇಳಿದಾಗ, ಸರ್ ಬೆಂಗಳೂರಲ್ಲಿದ್ದಾನೆ ಸರ್, ಜಾಬ್ ಮಾಡ್ತಿದ್ದಾನೆ, ದೂರ ಹೋಗಿದ್ದಾನೆ, ಒಬ್ಬನೇ ಮಗ ಸರ್, ಭಯ ಆಗುತ್ತೆ, ಅವ್ನು ನಮ್ಮ ಮುಂದೆ ಇದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು, ಯಾವಾಗ ತಿಂಗ್ಳಿಗೊಂದ್ಸರಿ ಬರ್ತಾನೆ, ಅರ್ಜೆಂಟ್ ಬರ್ತಾನೆ, ಹಾಗೆ ಹೋಗ್ತಾನೆ ಅಂತ ಹೇಳ್ತಿರ್ತಾರೆ. ಮಕ್ಕಳು ಈಗಿನ ಕಾಲದಲ್ಲಿ ಒಂದು ಸಂಸಾರಕ್ಕೆ ಒಬ್ಬನೇ ಮಗ ಇಟ್ಕೊಂಡಿರ್ತೀರ, ಆ ಮಗನೂ ದೂರ ಇದ್ದರೆ ಅಪ್ಪ ಅಮ್ಮನ ಮುಂದೆ ಇಲ್ಲ ಅಂದರೆ ಅಪ್ಪ ಅಮ್ಮ ತುಂಬ ನೋವು ಉಂಟು ಮಾಡುತ್ತೆ ಅವ್ರ ಮನಸ್ಸಿಗೆ. ನಾನು ನನ್ನ ಕರ್ನಾಟಕ ರಾಜ್ಯದ ಯುವಕರಿಗೆ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟಾದರೂ ದುಡೀರಿ, ಅಪ್ಪ ಅಮ್ಮನ ಜೊತೆ ಇದ್ದು ದುಡಿದಿರಿ, ಅದರಲ್ಲಿ ತುಂಬ ಸಂತೋಷ ಇರುತ್ತೆ. ಅಪ್ಪ ಅಮ್ಮನ ಜೊತೆಯಲ್ಲಿ ಊಟ ಮಾಡಿದ್ರೆ ತುಂಬಾ ಸಂತೋಷ ಆಗಿರುತ್ತೆ ಅಂತ ನನಗೆ ಅನಿಸಿದೆ. ಆದರೆ ನಾನು ಮಾತ್ರ SSLC ದಾಟಿದ ಮೇಲೆಯಿಂದ ಮನೆಗೆ ಬಿಟ್ಟಿರೋದು, ಅಪ್ಪ ಅಮ್ಮನ ಜೊತೆ ಅಷ್ಟೊಂದು ಕಾಲ ಕಳೆದಿಲ್ಲ. ಆ ನೋವು ಈಗ ಬರ್ತಾಯಿದೆ ನನಗೆ. ಅಪ್ಪ ದೂರ ಹೋದರು, 2 ವರ್ಷ 3 ವರ್ಷ ಆಯಿತು, ಇರೋದು ಅಮ್ಮ ಅಷ್ಟೇ. ನಮ್ಮಪ್ಪ ಫೋನ್ ಮಾಡೋದು ಯಾವಾಗಲೂ, ಎಲ್ಲಿದೆಯಪ್ಪ, ಯಾವಾಗ ಬರ್ತೀಯ ಅಂತ ಹೇಳೋದು. ನಾನು ಕೆಲಸ ಆಫೀಸ್ ವರ್ಕ್ ಮೇಲೆ ಆಚೆ ಬಂದಾಗ, ಯಾಕೆ ಸಲ ಕೇಳ್ತೀಯ, ಬರ್ತೀನಿ ಬಿಡು ಅಂತ ಹೇಳ್ತಿದ್ದೆ. ಆದರೆ ನಮ್ಮಪ್ಪ ನಾನು ಫೋನ್ ರಿಸೀವ್ ಮಾಡಿ ಮಾತಾಡಿ ಎಷ್ಟು ಖುಷಿಯಾಗೋದು, ಹಾಗೆ ನೋವಲ್ಲಿ ಅವ್ರ ನೋವು ಕಾಣಿಸೋದು ಫೋನಲ್ಲಿ. ಆ ರೀತಿ ಅವೆಲ್ಲ ನೋಡಿದಾಗ, ಅದ್ರ ಜೊತೆಲಿ ನಾನು ಕೆಲವು ಪೋಷಕರಿಗೆ ಮಾತಾಡಿದಾಗ, ಅವ್ರು ಹೇಳೋ ವಿಷಯ ನನ್ನ ಮುಖಾಮುಖಿ ಅವ್ರು ಹೇಳ್ತಿರ್ತಾರಲ್ವ, ನನ್ನ ಮಗನೂ ಇಲ್ಲೇ ಇದ್ದು ಕೆಲಸ ಮಾಡ್ತಾಯಿದ್ರೆ ಅವ್ನ ಸಂಬಳನೇ ಕೊಡೋದು ಬೇಡ, ಅಷ್ಟು ಬರಲಿ, ಆದರೆ ಅವ್ನು ಬೆಂಗಳೂರಿಗೆ ಹೋಗಿದ್ದಾನೆ ಸರ್, ಯಾವಾಗೋ ತಿಂಗ್ಳಿಗೊಂದ್ಸಲಿ 2 ತಿಂಗ್ಳಿಗೊಂದ್ಸಲಿ ಬರ್ತಾನೆ, ಅವನು ಇಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅವ್ರ ನೋವಿಂದ ಹೇಳಿದಾಗ, ಅವಾಗ ನನಗೆ ಅನ್ನಿಸ್ತಾಯಿತ್ತು, ನಮ್ಮ ಅಪ್ಪ ಫೋನ್ ಮಾಡಿದಾಗೆಲ್ಲ ಹೇಳ್ತಿದ್ರಲ್ವ, ಯಾವಾಗ ಬರ್ತೀಯಪ್ಪ, ಬರಲಿಲ್ಲನಪ್ಪ ಅಂತ ಕೇಳ್ತಿದ್ರಲ್ವ. ಅವರು ಅವತ್ತು ತುಂಬ ನೋವು ಪಟ್ಟಿರ್ತಾರೆ. ನನ್ನ ಬಗ್ಗೆ ನೋವು ಅಲ್ಲಿರೋ ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ಕೊಂಡಿರ್ತಾರೆ ಅಂತ ಈಗ ಅನ್ನಿಸ್ತಾ ಇದೆ. ಹಾಗಾಗಿ ನನ್ನ ಯುವಕರಿಗೆ ಹೇಳೋದು ಅಷ್ಟೇ, ದಯಮಾಡಿ ನೀವು ಜಾಬ್ ಮಾಡ್ತೀರಿ, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನಿಗೂ ಅಲ್ಲೇ ಇಟ್ಕೊಳ್ಳಿ. ನೀವು ಬೆಂಗಳೂರಲ್ಲೇ ಜಾಬ್, ತುಂಬ ದೊಡ್ಡ ಹುದ್ದೆಗಳಿದ್ದರೆ, ಹೆಚ್ಚು ಸಂಬಳ ಬರ್ತಿದ್ರೆ ಅಪ್ಪ ಅಮ್ಮನಿಗೂ ಅಲ್ಲೇ ಇಟ್ಕೊಳ್ಳಿ. ಅಕಸ್ಮಾತ್ ನೀವು ಖಾಸಗಿಯಲ್ಲಿ ತುಂಬ ಕಡಿಮೆ ಒಂದು ಸಂಬಳಕ್ಕೆ ಕೆಲಸ ಮಾಡ್ತಿದ್ರೆ, ಅದನ್ನು ಬಿಟ್ಟು ನಿಮ್ಮೂರಲ್ಲೇ ಕೆಲಸ ಮಾಡಿ, ಮನಸ್ಸಿದ್ರೆ ಮಾರ್ಗ ಅಂದಾಗೆ ಇರೋ ಜಾಗದಲ್ಲಿ ಸುಮಾರು ಹಣ ಮಾಡ್ಬೋದು. ಸ್ನೇಹಿತರೆ, ನಾನು ಈ ಚಾನಲ್ ಮಾಡಿರೋ 1ನೇ 2ನೇ 3ನೇ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ನೀವಿರೋ ಜಾಗಗಳಲ್ಲೇ ನೀವು ಫೈನಾನ್ಸಿಗೆ ಚೆನ್ನಾಗಿ ಬೆಳಿಬೋದು ಅಂತ ಹೇಳಿದೆ. ನಾನು ಲಾಕ್ಡೌನ್ ಸಮಯದಲ್ಲಿ ಗುಡ್ ಬೈ ಬೆಂಗಳೂರು ಅಂಥೇಳಿ ಯುವಕರಿಗೆ ಒಂದು ಮಾರ್ಗದರ್ಶನ ಕೊಡುವುದಕ್ಕೆ ಒಂದು ಶಾರ್ಟ್ ಮೂವಿ ಮಾಡಿ ತೋರಿಸಿದೆ. ಅದರಿಂದ ಸುಮಾರು ನನಗೆ ಗೊತ್ತಿರೋ ಥರ ನನ್ನ 10-12 ಹುಡುಗರು ಹೇಳ್ತಾರೆ, ಸರ್ ನೀವು ಆ ಶಾರ್ಟ್ ಮೂವೀಸ್ ನೋಡಿಬಿಟ್ಟು ನಾನು ಬದಲಾವಣೆ ಆದೆ.
ಬೆಂಗಳೂರು ಹೋಗ್ತಿಲ್ಲ ಸರ್, ಇಲ್ಲೇ ಜಮೀನುಗಳು ಲೀಸ್ಗೆ ಹಾಕ್ಕೊಂಡು ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ, ಬರ್ತಾ ತುಂಬ ಹಣ ಇದೆ, ಸ್ವಂತಕ್ಕೂ ತೊಗೊತಾ ಇದ್ದೀನಿ ಅಂತ ಇವತ್ತು ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ. ನನಗೆ ತುಂಬ ಖುಷಿಯಾಗುತ್ತೆ. ನಾನು ಏನೋ ಒಂದು ಸಂದೇಶ ಕೊಡೋಕ್ಕೆ ಒಂದು ಮೂವಿ ಮಾಡಿದಾಗ ಆ ಮೂವಿನಲ್ಲಿ ಅಷ್ಟೇ ನಾನು ಹೇಳಿದ್ದು, ಪದೇ ಬೆಂಗಳೂರಿಗಂತೂ ಹೋಗ್ತೀರಾ, ಅಲ್ಲಿ ಏನಾದರೂ ಈ ಥರ ಕೋವಿಡ್ಸ್ ಥರ ರೋಗಗಳು ಬರೋದು ಮತ್ತೆ ಹೋಗೋದು, ಇವೆಲ್ಲ ಯಾಕೆ? ಯಾರಿಗೂ ಸಿಲೆಕ್ಟ್ ಹಾಕ್ಕೊಂಡು ಎಷ್ಟು ಭೂಮಿ ತಾಯಿ ಎಷ್ಟು ಜಮೀನುಗಳಿಟ್ಕೊಂಡು ಅದು ಏನು ಬೆಲೆ ಇಡಲ್ಲ. ಕನಿಷ್ಠ ಮಳೆಗಾಲದಲ್ಲಾದರೂ ಒಂದು ಬೆಲೆ ಇಡಿ. ಅದರಲ್ಲಿ ಬರೋದು ಹಣದಲ್ಲಿ, ಅದರಲ್ಲಿ ಬರುವಂಥ ಹುಲ್ಲಲ್ಲಿ 1-2 ಹಸು ತೊಗೊಂಡು ಅದನ್ನು ಮೇಯಿಸ್ಕೊಂಡು ಜೀವನ ಮಾಡ್ಬೋದು. ಹಾಲು ಹಾಕಿದರೆ ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ನಿಮಗೆ ಯಾವುದೇ ರೀತಿಯ ಸಾಲ ಇಲ್ಲದೆ ಕೈ ತುಂಬ ಹಣ ಬರುತ್ತೆ, ಅದರಲ್ಲಿ ಜೀವನ ಮಾಡಿಕೊಂಡು ಹೋಗಿ ಅಂತ ಹೇಳಿದೆ. ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಕೆಲವು ಹುಡುಗರು ಬದಲಾವಣೆ ಆಗಿ ಎಷ್ಟೋ ಜನ ವ್ಯವಸಾಯಕ್ಕೆ ಇಳಿದಿದ್ದಾರೆ, ಸ್ಟೈಲಾಗಿ ಮಾಡ್ತಿದ್ದಾರೆ, ಸಂತೋಷ ಪಡ್ತಾರೆ. ಬಂದು ನೋಡ್ಕೊಂಡು ಹೋಗಿ ಅಂತ ನೋಡ್ಕೊಂಡು ಕೂಡ ಬಂದಿದ್ದೀನಿ, ತುಂಬ ಸಂತೋಷ ಆಗುತ್ತೆ. ಸ್ನೇಹಿತರೆ, ನಾನು ಈ ವಿಡಿಯೋನಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ. ನಿಮಗೆ ನಾನು ಹೇಳಿದೆ, ನಿಮ್ಮ ಹತ್ರ ಒಂದು 5,000 ಇದ್ದರೆ ಸಾಕು, ತಿಂಗಳಿಗೆ ಕನಿಷ್ಠವಾಗಿ ಒಂದು 60-70 ಸಾವಿರ ತಿಂಗಳಿಗೆ ಸಂಪಾದನೆ ಮಾಡ್ಬೋದಷ್ಟು ನಾನು ಒಂದು ಮಾರ್ಗದರ್ಶನ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ರೀತಿಯ ವ್ಯಾಪಾರ ಮಾಡಿ, ಇಲ್ಲ ಒಂದು ಕೆಲಸ ಏನೇ ಆಗಲಿ ಮಾಡಿ, ಆದರೆ ಸಮಾಜದಲ್ಲಿ ನೀವು ನಾಚಿಕೆ ಪಡೋದಾಗಲಿ, ಒಂದು ಇದು ಮಾಡಬೇಡಿ. ನೀವು ಏನು ಕೆಲಸ ಮಾಡ್ತೀರೋ ಆ ಕೆಲಸನ ಸ್ಟೈಲಾಗಿ ಮಾಡಿ ಅಷ್ಟೇ. ಯಾರು ನಾಚಿಕೆ ಪಡ್ತಾರಂತಲ್ಲ, ನಾಚಿಕೆ ಅಂತ ಬಿಡಿ. ನೋಡಿ, ಏನಕ್ಕೆ ಹೇಳ್ತೀನಿ ಅಂದರೆ, ಇವತ್ತಿನ ದಿನಗಳಲ್ಲಿ ರಾಜಸ್ಥಾನದ ಹುಡುಗರು ಬಂದು ನಮ್ಮ ಕರ್ನಾಟಕದಲ್ಲಿ ಈ ಗೋಲ್ಕೊಪ್ಪ ಅಂತ ಮಾಡ್ತಾರೆ, ಗೊತ್ತಿದೆಯಲ್ವಾ? ಅದು ತುಂಬ ಡಿಮ್ಯಾಂಡ್ ಆಗಿದೆ. ಸಾಯಂಕಾಲ ಹೊತ್ತು ಹುಡುಗಿಯರು ಕ್ಯೂ ನಿಂತ್ಕೊಂಡಿರ್ತಾರೆ, ಅವ್ನು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಹುಡುಗಿಯರು 2 ಗಂಟೆ ಮೇಲೆ ಊಟ ಮಾಡಲ್ಲ. ಈ ಹುಡುಗಿಯರು, ಕಾಲೇಜ್ ಹುಡುಗಿಯರು ಗೋಲ್ಕೊಪ್ಪ ತಿನ್ನಕ್ಕೆ ಹೋಗ್ತಾರೆ. ಒಂದೊಂದು ಹುಡುಗಿ 3 ಪ್ಲೇಟ್ 4 ಪ್ಲೇಟ್ ಮಾಡಿ ತಿಂತಾ ಇರ್ತಾರೆ. ಸ್ನೇಹಿತರೆ, ನೀವು ನಿರ್ಲಕ್ಷ್ಯ ಮಾಡ್ತೀರಾ ಈ ಬಿಸ್ನೆಸ್. ಇವ್ರು ಮಾಡ್ತಾ ಇರ್ತಾರೆ ರಾಜಸ್ಥಾನ, ಪಾಪ ಬಿಡು, ಏನೋ 10-20 ರೂಪಾಯಿದಲ್ಲಿ ಅವನು ಏನು ಮಾಡ್ತಾನೆ ಅಂತ ಅನ್ಕೊತೀರಾ. ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟೋ ಜನ ನಾನು ಕೇಳಿದ್ದೀನಿ, 10 ಲಕ್ಷ 15 ಲಕ್ಷ ಹಾಕಿ ದೊಡ್ಡ ವ್ಯಾಪಾರಗಳು, ಏನೋ ಒಂದು ಬಟ್ಟೆ ಅಂಗಡಿನೋ, ಚಪ್ಪಲಿ ಅಂಗಡಿನೋ, ಇಲ್ಲ ಒಂದು ಬುಕ್ ಅಂಗಡಿನೋ, ಏನೊಂದಿಲ್ಲ ಅಂದರೆ ರೇಷನ್ ಶಾಪ್ ಇಟ್ಕೊಂಡಿರ್ತೀರ. ಇವರೆಲ್ಲ ತಿಂಗಳಿಗೆ 10-15 ಲಕ್ಷ ಹಾಕಿದ್ರು ಎಲ್ಲ ಖರ್ಚು ಹೋಗಿ 50,000 ಉಳಿಯೋದು ಕಷ್ಟ ಇದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. 60,000 ಉಳಿಯೋದು ಕಷ್ಟ ಅಂತ ಹೇಳ್ತಾರೆ. ಆದರೆ ಈ ಗೋಲ್ಕೊಪ್ಪ ಮಾಡೋ ಹುಡುಗ ತಿಂಗಳಿಗೆ 80,000-90,000 ಸಂಪಾದನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಅವ್ನ ಬಂಡವಾಳ ಕೇವಲ 5,000 ಅಷ್ಟೇ. ಅವನೇನು ಅವೆಲ್ಲ 5,000 ಒಂದ್ಸಲಿ ಅದೇನೋ ಸ್ಟ್ಯಾಂಡ್ ಇದೆಯಲ್ವಾ, ಅಲ್ಲಿ ಕಾಣಿಸ್ತಾ ನೋಡಿ ಸ್ಟ್ಯಾಂಡ್, ಅದು ಇಟ್ಕೊಳ್ಳೋದು ಅಷ್ಟೇ. ಒಂದು ಪಾತ್ರೆ ಮತ್ತು ಆ ಪೂರಿಗಳು, ಅವೆಲ್ಲ 5,000 ಅಷ್ಟೇ ಬಂಡವಾಳ. 5,000 ಬಂಡವಾಳದಲ್ಲಿ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಗೊತ್ತಾ? 5,000-6,000 ವ್ಯಾಪಾರ ಆಗುತ್ತೆ. ನಾನು ಕೇಳಿದ್ದೀನಿ ಸುಮಾರು ಕಡೆ, ಏನಪ್ಪ ಎಷ್ಟು ವ್ಯಾಪಾರ ಆಗುತ್ತೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ಹಿಂದಿನಲ್ಲಿ, ಸರ್, मुझे तो दिन भर हर दिन 5 से 6 हज़ार तक व्यापार हो गया सर, तो मुझे तो कुछ प्रॉब्लम तो नहीं है. ಅಂದರೆ ಅವನು ಹೇಳ್ತಾನೆ, ದಿನ ಒಂದು 5-6 ಸಾವಿರ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದು ಹುಡುಗಿ ಹೋಗ್ತಾಳ 2-3 ಪ್ಲೇಟ್ ತಿಂದುಬಿಡ್ತಾಳೆ ಕನಿಷ್ಠ. ಅರ್ಥ ಮಾಡ್ಕೊಳ್ಳಿ. ಒಂದು ಹುಡುಗಿ 20 ರೂಪಾಯಿ ಅಂದರೆ 30 ರೂಪಾಯಿ ಬಿಲ್ ಮಾಡ್ತಾಳೆ, 30-40 ರೂಪಾಯಿ, 30 ರೂಪಾಯಿ ನೆನ್ಕೊಳ್ಳಿ. ಅವ್ನು ಬೆಳಗಿಂದ ಸಾಯಂಕಾಲವರೆಗೂ ಕನಿಷ್ಠ ಒಂದು 200 ಜನ ಹೋಗ್ತಾರೆ. 200 ಜನನೇ ಅಂದ್ಕೊಳ್ಳಿ. 30 ರೂಪಾಯಿಂದ 200 ಜನ ಅಂದರೆ ಎಷ್ಟು? 6,000 ಆಯಿತು. 6,000ದಲ್ಲಿ ಅವನಿಗೆ ಖರ್ಚು ಬರೋದು 2,500 ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. 2-2.5 ಸಾವಿರ, 6,000 ಅವ್ನು ವ್ಯಾಪಾರ ಮಾಡ್ತಾನೆ. ಅವ್ನು ಖರ್ಚು ಹೋಗೋದು ಕೇವಲ 2,000. ಅಂದರೆ ದಿನಕ್ಕೆ 2,500ನೇ ಹೋಗಲಿ 6,000ದಲ್ಲಿ, ಅಂದರೆ ಎಷ್ಟು ಉಳಿಯುತ್ತೆ? ಅರ್ಥ ಮಾಡ್ಕೊಳ್ಳಿ. 3,500 ಉಳಿಯುತ್ತೆ. ಒಂದು ದಿನಕ್ಕೆ 3,500 ಸಂಪಾದನೆ ಮಾಡಿದ್ರೆ ತಿಂಗಳಿಗೆ ಎಷ್ಟಾಯಿತು? ತಿಂಗಳಲ್ಲಿ 4 ದಿವಸ ತೆಗೀರಿ ಬೇಕಾರೆ. 3,000 ಅಂದ್ಕೊಂಡು 3,500ದಲ್ಲಿ 3,000 ಅಂದ್ಕೊಂಡು 90,000 ಆಯಿತು ಒಂದು ತಿಂಗಳಿಗೆ. 90,000 ಅವನು ಗಳಿತಾ ಇದ್ದಾನೆ, ಸಂಪಾದನೆ ಮಾಡ್ತಾನೆ ಒಂದು ತಿಂಗಳಲ್ಲಿ. ಸ್ಟೈಲಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು, ಸ್ಟೈಲಾಗಿ ಹ್ಯಾಟ್ ಹಾಕ್ಕೊಂಡು, ಅವನೇನೋ ಮೊಬೈಲಲ್ಲಿ ಸಾಂಗ್ಸ್ ಕೇಳ್ಕೊಂಡು, ಎಷ್ಟೆಷ್ಟು ಒಳ್ಳೆ ಸುಂದರವಾದ ಹುಡುಗಿಯರು ಬಂದು ಅವನ ಹತ್ರ ಪಾನಿಪುರಿ ತಿನ್ನೋಕ್ಕೆ, ಆ ಗೋಲ್ಕೊಪ್ಪ ತಿನ್ನೋಕ್ಕೆ ಕಾಯ್ತಿರ್ತಾರೆ. ಬೇಗ ಕೊಟ್ಟು ಸಂತೋಷಪಟ್ಟು ನಗ್ನಗ್ತಾ ಹೋಗ್ತಾರೆ. ಹಗಲೆಲ್ಲ ಅವನು ಸಂತೋಷವಾಗಿರ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ. ಆದರೆ ಈ ವ್ಯಾಪಾರ ನಮ್ಮ ಹುಡುಗರು ಯಾಕೆ ಮಾಡ್ಬಾರ್ದು? ನನ್ನ ವಿಷಯ ಅರ್ಥ ಮಾಡ್ಕೋಬೇಕು ನೀವು.
ಕೇವಲ ನಿಮ್ಮ ಹತ್ರ 5,000 ಇದ್ದರೆ 90,000 ಸಂಪಾದನೆ ಮಾಡ್ಬೋದು. 90 ಬೇಡಪ್ಪ, ಇನ್ನು 2-3 ದಿನ ಹರಟೆ ಹಾಕ್ಕೊಂಡು ರಜೆ ಹಾಕಿದ್ರು 70,000 80,000 ಸಂಪಾದನೆ ಮಾಡ್ತೀಯ. ಯಾಕೆ ಮಾಡಬಾರ್ದು ಸ್ನೇಹಿತರೆ? ನಮ್ಮ ದೇಶಕ್ಕೆ ಬ್ರಿಟಿಷರು ಬರೋ ಮುಂಚೆ ನಮ್ಮ ದೇಶ ತುಂಬ ಹಿಂದೆ ಇತ್ತು. ಒಂದು ಲೈನಲ್ಲಿ ಆಗ್ಬೋದು, ರಸ್ತೆಗಳ ಲೈನಲ್ಲಿ ಆಗ್ಬೋದು, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ವಾಹನಗಳು ಎಲ್ಲ ಇತ್ತು. ಆದರೆ ಬ್ರಿಟಿಷರು ಬಂದರು, ತುಂಬ ಬದಲಾವಣೆ ಮಾಡಿದ್ರು. ನಮ್ಮ ಹತ್ರ ಕೊಲ್ಲೆ ಹೊಡೆದ್ರು ಅವರು, ಬಂಗಾರ ಐಶ್ವರ್ಯ ಎಲ್ಲ. ಆದ್ರೂ ಒಂದು ನಮ್ಮ ದೇಶದಲ್ಲಿರುವಂಥ ಜನರಿಗೆ ಪಾಠ ಮಾಡಿ ಹೋದರು. ಆ ರೀತಿಯಲ್ಲಿ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ರಾಜಸ್ಥಾನವರು ಬಂದು ಇವತ್ತು ತುಂಬಾ ಎಲ್ಲರಿಗೆ ಮರದ ಕಡೆಯೂ ಬಂದುಬಿಟ್ಟಿದ್ದಾರೆ ವ್ಯಾಪಾರ ಮಾಡೋದು. ಇವತ್ತು ಫೈನಾನ್ಸಿಗೆ ಜಾಸ್ತಿ ದುಡ್ಡು ಮಾಡ್ತಾ ಇರೋದಂದರೆ ರಾಜಸ್ಥಾನ ಮಾರವಾಡಿಯರೇ. ಅರ್ಥ ಮಾಡ್ಕೊಳ್ಳಿ. ಬಂಗಾರದ ಅಂಗಡಿಗಳು ಅವ್ರದ್ದೇ, ಚಪ್ಪಲಿ ಅಂಗಡಿಗಳು ಅವ್ರದ್ದೇ, ಬಟ್ಟೆ ಅಂಗಡಿಗಳು ಅವ್ರದ್ದೇ, ಎಲೆಕ್ಟ್ರಾನಿಕ್ಸ್ ಏನಿಲ್ಲ ಹೇಳಿ. ಮೊದಲು ಬರೀ ಬೆಂಗಳೂರಲ್ಲಿದ್ದರು, ಇವತ್ತು ಜಿಲ್ಲೆಗಳಿಗೆ ಬಂದಿದ್ದಾರೆ, ತಾಲೂಕುಗಳಿಗೆ ಬಂದಿದ್ದಾರೆ, ಪಂಚಾಯತಿ ಹಳ್ಳಿಗೆ ಬಂದುಬಿಟ್ಟಿದ್ದಾರೆ. ಇವ್ರು ನೋಡಿ ಕಲೀರಿ ವ್ಯಾಪಾರ ಮಾಡೋದು. ನಾನು ಏನೇನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ವಿಡಿಯೋನಲ್ಲಿ ಸ್ನೇಹಿತರೆ, ಹುಡುಗರೆ, ನಮ್ಮ ಯುವಕ ಶಕ್ತಿ ಏನು ಮಾಡಬೇಕು ಗೊತ್ತಾ? ದಯಮಾಡಿ ನಾಚಿಕೆ ಅಂತ ಬಿಟ್ಟು, ನಿಮ್ಮಪ್ಪ ಕಷ್ಟಪಟ್ಟು ಓದಿಸಿದ್ದಾನೆ ಅಲ್ವಾ, ಈ ಗೋಲ್ಡ್ ಕಪ್ಪನೇ ಮಾಡು, ಏನು ತಪ್ಪಿಲ್ಲ. ಒಂದು ವ್ಯಾಪಾರ ಮಾಡು, ವ್ಯಾಪಾರದಲ್ಲಿ ಯಾರೂ ಲಾಸ್ ಆಗಲ್ಲ. ಅರ್ಥ ಮಾಡ್ಕೊ. ನಿಮ್ಮ ಅಪ್ಪನಿಗೆ ಯಾವ ರೀತಿ ನೀನು ಸಂಪಾದನೆ ಮಾಡಿ ಹಣ ಮಾಡಿ ನಿನ್ನ ಅಕ್ಕ ತಂಗಿಯಾಗಿ ಮದುವೆ ಮಾಡಬೇಕಂತ ಯೋಚನೆ ಮಾಡಿ ಯುವಕರು. ಆದರೆ ಕೆಲಸ ಸಿಕ್ಕಿಲ್ಲ ಸರ್, ನಮ್ಮ ಹುಡುಗ 2 ವರ್ಷದಿಂದ ಫ್ರೀ ಆಗಿದ್ದಾನೆ, ಯಾವುದು ಹುಡುಕ್ತಾ ಇದ್ದಾನೆ ಅಂತ ಅಂದ್ಕೊಂಡು ನಿಮ್ಮಪ್ಪ ಅಂದ್ಕೊಳ್ಳೋದು. ನೀನು ಮೊಬೈಲ್ ತೊಗೊಂಡು ಚಾಟ್ಸ್ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಯಾವುದೋ ಒಂದು ಹುಡುಗಿ ಹಿಂದೆ ಬಿದ್ದು ಆ ಕಡೆ ಹುಡುಗಿಗೆ ಮದುವೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋಕ್ಕೂ ಹಣ ಇರಲ್ಲ, ಈಗ ಬಿಡೋಕ್ಕೂ ಆಗಲ್ಲ. ಯಾಕೆ ಆಗಬೇಕು ಇವೆಲ್ಲ? ಇದಕ್ಕೇನು ಟ್ರೈನಿಂಗ್ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಯುವಕರೇ. ನೀನು ತಪ್ಪು ಮಾಡಿದ್ರೆ ಇಲ್ಲ ಕಳ್ತನ ಮಾಡಿದ್ರೆ ಸಮಾಜ ನಿನಗೆ ನೋಡೋಕ್ಕೆ ಇಷ್ಟಪಡಲ್ಲ. ಆದರೆ ನೀನು ವ್ಯಾಪಾರ ಮಾಡೋಕ್ಕೆ ಯಾವ ವ್ಯಾಪಾರ ಮಾಡಿದ್ರೆ ಏನು ಹೇಳು? ಟೀಮ್ ಮಾಡಿದ್ರೆ ಏನು? ಟೀಮ್ ಮಾಡು. ಅಲ್ಲಿ ಗೋಲ್ಡ್ ಕಪ್ಪ ಮಾಡೋದು ಏನು ತಪ್ಪಿದೆ? ಎಲ್ಲ ನಮ್ಮ ಕರ್ನಾಟಕ ಹುಡುಗರು ಎಲ್ಲ ಇಂಥವ್ರು ಇವತ್ತು ಆಂಟಿಗಳಾಗ್ಬೋದು, ಹುಡುಗಿಯರಾಗ್ಬೋದು, ಅಂಕಲ್ಸ್ ಪ್ರತಿಯೊಬ್ಬರಿಗೂ ಈ ಗೋಲ್ಡ್ ಕಪ್ಪ ತಿನ್ನೋಕ್ಕೆ ಬರ್ತಾರೆ. ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಗೋಲ್ಡ್ ಕಪ್ಪ ತಿನ್ನೋದ್ರಿಂದ ಏನೋ ಒಂದು ಡೈಜೆಷನ್ಸ್ ಆಗುತ್ತೆ ಅಂತ ಇಲ್ಲ ಅಂದ್ರೆ ಏನು ಹುಚ್ಚು ಹಟ್ಕೊಂಡು ಗೊತ್ತಿಲ್ಲ. ಸಾಯಂಕಾಲ ಈ ಜೇನುಹುಳುಗಳು ಮೆತ್ಕೊಂಡಿರ್ತಾರೆ ನೋಡಿ, ಆ ರೀತಿ ಆ ಗೋಲ್ಡ್ ಕಪ್ಪ ಮಾರೋವನಿಗೆ ಅಲ್ಲಲ್ಲೇ ಇರ್ತಾರೆ. ಇವರು ತುಂಬ ಡಿಮ್ಯಾಂಡ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ನಮ್ಮ ಹುಡುಗರು ಯಾಕೆ ಮಾಡಬಾರ್ದು? ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ನೀವು ವ್ಯಾಪಾರ ನಮ್ಮ ಕೆಲಸ ಸಿಕ್ಕಿಲ್ಲ ಸುಮ್ಮನೆ ಅಂತ ಹರಟೆ ಹೊಡ್ಕೊಂಡು ಟೈಮ್ ವೇಸ್ಟ್, ನಿಮ್ಮ ಜೀವನ ಲೈಫ್ ವೇಸ್ಟ್ ಮಾಡ್ಕೊಬಿಡಿ. ನಿಮ್ಮ ಹತ್ರ ಹಣ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಸ್ಟೈಲಾಗಿ ಒಳ್ಳೆ ಕಾರ್ ತೊಗೋಬೋದು, ಒಳ್ಳೆ ಬೈಕ್ ತೊಗೋಬೋದು, ಒಳ್ಳೆ ಬಟ್ಟೆ ಹಾಕ್ಬೋದು. ಸಮಾಜ ನೋಡೋದು, ನೀನು ಸಂಪಾದನೆ ಮಾಡೋಕ್ಕೆ ಹೋದರೆ ನೀನು ಸಮಾಜ ನೋಡೋದು ದೃಷ್ಟಿನೇ ಬೇರೆ ಕಣೋ. ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನಾಚಿಕೆ ಬಿಟ್ಟು ಏನೋ ಒಂದು ವ್ಯಾಪಾರ ಮಾಡೋದು. ರಾಜಸ್ಥಾನವ್ರು ನೋಡಿ ಕಲೀರಿ. ಎಲ್ಲಿಂದನೇ ಬಂದು ಇವತ್ತು 1 ಸೆಕೆಂಡ್ಸ್ ವೇಸ್ಟ್ ಮಾಡಲ್ಲ ಅವರು. ಬೆಳಗ್ಗೆ ಎದ್ದ ತಕ್ಷಣವೇ ವ್ಯಾಪಾರಕ್ಕೆ ಹೋಗ್ತಾರೆ. ನಮ್ಮ ಜನ 8:30ವರೆಗೂ ಎದ್ದು ಮಲ್ಕೊಂಡಿರ್ತಾರೆ, 5 ಗಂಟೆಗೆ ಓಡಿ ಬರ್ತಾರೆ. ಅವ್ರು 8:30ವರೆಗೂ ಅಂಗಡಿ ಹಾಕಿರಲ್ಲ. ಹಾಗಾಗಿ ನಾನು ಹೇಳೋದಷ್ಟೇ, ನಿಮ್ಮ ಹತ್ರ 5,000 ಇದ್ದರೆ ತಿಂಗಳಿಗೆ 20,000 ಸಂಪಾದನೆ ಮಾಡ್ಬೋದು ಅಂತ ಈ ಗೋಲ್ಡ್ ಕಪ್ಪ ವ್ಯಾಪಾರದಿಂದ ಕಲೀರಿ. ಇನ್ನು ನೀವು ಬೇಕಾದ್ರೆ ಟೇಸ್ಟ್ ಬದಲಾವಣೆ ಮಾಡಿ, ನಮ್ಮ ಕನ್ನಡಿಗರಿಗೆ ಯಾವ ರೀತಿ ಖಾರ ಬೇಕೋ ಹಾಕ್ತೀರಿ. ಇನ್ನೂ ಕನ್ನಡಿಗರ ಹತ್ರ ಅಂದರೆ ಜಾಸ್ತಿ ಬರ್ತಾರೆ. ಸ್ನೇಹಿತರೆ, ದಯಮಾಡಿ ಈ ವಿಡಿಯೋವನ್ನು ಯಾರೆಲ್ಲ ಯುವಕರಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ಈ ವಿಷಯವನ್ನು ಅವ್ರಿಗೂ ತಲೆಗೆ ಹೋಗೋ ರೀತಿಯಲ್ಲಿ ಮಾಡಿ ಅಂತ ಹೇಳ್ತೀನಿ. ನನ್ನ ಎಲ್ಲ ತಮ್ಮದಿರು, ನನ್ನ ಎಲ್ಲ ಕರ್ನಾಟಕದ ಯುವಕರು ಎಲ್ಲ ಸಂಪಾದನೆ ಮಾಡೋಕ್ಕೆ ಹೋಗಬೇಕು, ಯಾರು ಬಡತನದಿಂದ ಇರಬಾರ್ದು ಅಂತ ಹೇಳ್ತಾ ನನ್ನ ಒಂದು ಸುದ್ದಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ, ಒಂದು ವಿಶೇಷ ಸೂಚನೆ ನಮ್ಮ ಚಾನಲ್ ಮುಖಾಂತರವಾಗಿ. ಅದು ಏನಂತ ಹೇಳಿದ್ರೆ, ನಮ್ಮ ಎಲ್ಲ ಕನ್ನಡಿಗರ ಅಕ್ಕ ತಂಗಿಯರು ಪ್ರತಿಯೊಬ್ಬರು ಮನೆಯಲ್ಲಿ ಇಲ್ಲದೆ ಗಾರ್ಮೆಂಟ್ಸ್ಗೆ ಅಂತ ಹೋಗ್ತಿರ್ತಾರೆ. ಕೆಲವರು ಮಾಲ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಕೆಲವರು ಕೂಲಿಗಳಿಗೆ ಹೋಗ್ತಿರ್ತಾರೆ. ಇವತ್ತು ಹೆಣ್ಮಕ್ಳು ಮಹಿಳೆಯರು ಕೂಡ ದುಡಿಯೋ ಕಾಲ ಇದು. ಯಾಕಂದರೆ ಒಬ್ಬನೇ ದುಡಿದ್ರೆ ಮನೆಯಲ್ಲಿ ನಡೆಯಲ್ಲ ಅಂಥೇಳಿ ಕೆಲಸಗಳಿಗೆ ಹೋಗ್ತಿರ್ತಾರೆ. ತುಂಬ ಗಾರ್ಮೆಂಟ್ಸ್ಗಳಿಗೆಲ್ಲ ಹೋಗಿ ಹಗಲೆಲ್ಲ ನಿಂತ್ಕೊಂಡು ಮೈಕೇನೋ ಅಂತ ತುಂಬ ಒದ್ದಾಡ್ತಿರ್ತಾರೆ. ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ವಿ.ಕೆ.ಆರ್.ಎಸ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂಥೇಳಿ ಅದರ ಅಡಿಯಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ. ಹೆಣ್ಮಕ್ಳು ಮನೆಯಲ್ಲೇ ಇದೆ ಸಂಪಾದನೆ ಮಾಡ್ಬೋದು. ಅದು ಏನಂತ ಹೇಳಿದ್ರೆ, ನೀವು ಮನೆ ಬಳಕೆ ಮಾಡುವಂಥ ವಸ್ತುಗಳಲ್ಲಿ ಕೆಲವು
ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗ್ಬೋದು, ಇಲ್ಲ ಮನೆ ಬಳಕೆ ಹೋಮ್ ನೀಡ್ಸ್ ಐಟಮ್ಸ್ ಆಗ್ಬೋದು, ಕೇವಲ ಒಂದು 12,000 ರೂಪಾಯಿದು ನೀವು ಒಂದು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರಿಗೆ ಸ್ವಲ್ಪ ಇದರಲ್ಲಿ ಪರ್ಚೇಸ್ ಮಾಡಿಸೋದಷ್ಟೇ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟಲ್ಲಿ ಸೇರಿದ್ರೆ ನಿಮ್ಮ ತಾಲೂಕು ಮಟ್ಟದಲ್ಲಿ ಯಾರಾದರೂ ಸೇರ್ಬೋದು. ಆ ತಾಲೂಕಲ್ಲಿ ನಿಮಗೆ ಒಂದು ಕೋಡ್ ಕೊಡ್ತಾರೆ. ಅದರ ನಂತರ ನಿಮ್ಮ ತಾಲೂಕಲ್ಲಿ ಯಾರೇ ಸಿಗಲಿ, ಒಂದು 10 ಜನ ಸೇರಿದ್ರೆ ಒಂದು ತಿಂಗಳಲ್ಲಿ 30 ಜನ ಸೇರಿದ್ರೆ ನಿಮ್ಗೆ 15,000 ರೂಪಾಯಿ ನಿಮ್ಮ ಅಕೌಂಟ್ ಬರುತ್ತೆ. 20 ಜನ ಸೇರಿದ್ರೆ 10,000 ಬರುತ್ತೆ. ಇದು ಕೆಲವೊಂದು ಜಿಲ್ಲೆಯಲ್ಲಿ ತುಂಬ ಯಶಸ್ವಿಯಾಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಮಹಿಳೆಯರು 20ರಿಂದ 30,000, 32,000ವರೆಗೂ ಹಣ ಪಡಿತಿದ್ದಾರೆ. ಹಾಗಾಗಿ ಯಾರೆಲ್ಲ ದುಡಿಲೇಬೇಕು, ಮಾಡಲೇಬೇಕು, ಜಾಬ್ ಹೋಗಲೇಬೇಕು ಅನ್ನೋವಂಥ ಮಹಿಳೆಯರು ನಾಳೆನೇ ನೀವು ಒಂದು VKRS ಜೀವನಾಧಾರ ಸ್ಕೀಮ್ ಅಂತ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಕಟ್ಟೋ ಹಣಕ್ಕೆ ನಿಮ್ಗೆ ಮೆಟೀರಿಯಲ್ಸ್ ಪಡಿತೀರಾ. ನಿಮ್ಮ ಬಂಡವಾಳ ಅವ್ರ ಹತ್ರ ಏನಿರಲ್ಲ, ₹1 ನಿಮ್ಮ ಹತ್ರ ಇರಲ್ಲ. ಜಸ್ಟ್ ನೀವು ಒಂದು 12,000 ಐಟಮ್ಸ್ ತೊಗೊಂಡು ಇದರಲ್ಲಿ ಜಾಯ್ನ್ ಆಗಿ ಒಂದು ID ತೊಗೊತೀರಾ. ತದನಂತರ ನಿಮಗೆ ಐಟಮ್ಸ್ ಬಂದುಬಿಡುತ್ತೆ, ಒಂದು ID ಕೊಡ್ತಾರೆ. ನಿಮ್ಮ ಕೆಲಸ ಕೇವಲ ಮನೆಯಲ್ಲಿದ್ದು ನಿಮ್ಮ ನೆಂಟರು, ಫ್ರೆಂಡ್ಸ್ಗೂ ಯಾರಿಗಾದರೂ ಇದರಲ್ಲಿ ಅವ್ರಿಗೂ ಪರ್ಚೇಸ್ ಶಾಪಿಂಗ್ ಮಾಡಿಸಿ ID ಮಾಡಿಸೋದಷ್ಟೇ ಕೆಲಸ ಇರುತ್ತೆ. ಮನೆಯಲ್ಲೇ ಇದ್ಕೊಂಡು ನೀವು 15,000ದಿಂದ 32,000ವರೆಗೂ ತಿಂಗಳು ಒಂದು ತಿಂಗಳು ಗಳಿಬೋದು. ಈಗ ಹೊಸದಾಗಿ ಮಾಡಿದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಯಾರೇ ಆಗಲಿ ಆರಾಮಾಗಿ ಹೆಣ್ಮಕ್ಳಿಗೆ ತುಂಬ ಅನುಕೂಲಕರವಾದಂತಹ ಸ್ಕೀಮ್ ಇದು. VKRS ಜೀವನಾಧಾರ ಸ್ಕೀಮ್ ಅಂಥೇಳಿ ತಕ್ಷಣ ಸೇರಿ ID ಮಾಡಿಸ್ಕೊಳ್ಳಿ. ಒಂದು ಮನೆಯಲ್ಲಿದ್ದು ನೀವು ಹಣ ಮಾಡ್ಬೋದು. ಆದರೆ ನೀವು ಅದರಲ್ಲಿ ಹಣ ಮಾಡಬೇಕಾದ್ರೆ ಒಂದು 12,000 ಕೆಲವೊಂದು ಐಟಮ್ಸ್ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಈ ರೀತಿ ಇದೆ. ಇದನ್ನು ಉಪಯೋಗ ಮಾಡಿಕೊಂಡು ಬೆಳೀರಿ. ತುಂಬ ಯಾಕಂದರೆ ಇವತ್ತು ಹೆಣ್ಮಕ್ಳಿಗೆ ಏನೇ ಅನಾರೋಗ್ಯ ಸಮಸ್ಯೆ ಬಂದರೂ ಮತ್ತು ತಿಂಗಳಿಗೆ ಆದಂತಹ ಕೆಲವೊಂದು ಸಮಸ್ಯೆಗಳಲ್ಲಿ ಇದ್ದರೂ ಕೂಡ ಅವ್ರು ಕೆಲಸಕ್ಕೆ ಹೋಗಲೇಬೇಕು. ಹೋಗಿಲ್ಲ ಅಂದರೆ ನಿಮ್ಮ ಅಲ್ಲಿ ಓನರನ್ನು ಅವರು ಕೆಲಸ ಕೊಟ್ಟಿರೋನು ನಾನಾ ರೀತಿಯಲ್ಲಿ ಬೈಯೋದಾಗ್ಬೋದು, ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ನಾವೇ ಎಷ್ಟೋ ಹೋಗಿ ಸೆಟರೇಟ್ ಮಾಡಿದ್ದೀವಿ, ಬೈದಿದ್ದೀವಿ, ಹೊಡೆದಿದ್ದೀವಿ. ಹೆಣ್ಮಕ್ಳಿಗೆ ಇಷ್ಟ ಬಂದಂಗೆ ಮಾತಾಡೋದು ನೋಡಿ. ಒಂದಿನ ರಜೆ ಆಗಿದ್ರೆ ಅವ್ರಿಗೆ ನೆಕ್ಸ್ಟ್ ದಿನ ಹೋಗೋಕ್ಕೆ ಭಯ ಬೀಳ್ತಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾವು ಹೋಗಿ ಅವ್ರಿಗೆ ಮಾತಾಡಿ ಒಪ್ಸಿದ್ದೀವಿ. ಕೆಲವರು ಕೆಟ್ಟದಾಗಿ ನಡ್ಕೊಂಡವ್ರಿಗೆ ಮನೆಗೆ ಹೋಗಿ ಪಾಠ ಮಾಡಿದ್ದು ಆಗಿದೆ. ಇವೆಲ್ಲ ಆಗಬಾರ್ದಂದ್ರೆ ಯಾರೆಲ್ಲ ಹೆಣ್ಮಕ್ಳಿಗೆ ಜಾಬ್ ಹೋಗೋದು ಕಷ್ಟ ಇದೆ ಅಂದರೆ ತಕ್ಷಣ ನೀವು VKRS ಜೀವನಾಧಾರ ಸ್ಕೀಮ್ಗೆ ಸೇರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.